ಹಾಯ್ ಸ್ಪರ್ಧಾರ್ಥಿಗಳೇ, ಇವತ್ತಿನ ಈ ವಿಡಿಯೋ ಕ್ಲಾಸ್ನಲ್ಲಿ ಆಂಗ್ಲೋ ಮೈಸೂರು ಯುದ್ಧಗಳ ಬಗ್ಗೆ, ಈ ಆಂಗ್ಲೋ ಮೈಸೂರು ಯುದ್ಧಗಳ ಮೇಲೆ ಇಲ್ಲಿವರೆಗೆ ಕೇಳಿರ್ತಕ್ಕಂಥ ಎಲ್ಲಾ ಪ್ರಶ್ನೆಗಳನ್ನ ಈ ವಿಡಿಯೋ ಕ್ಲಾಸ್ನಲ್ಲಿ ನೋಡೋಣ. ಹೌದಾ? ಆಂಗ್ಲೋ ಮೈಸೂರು ಯುದ್ಧಗಳು SDA, FDA, PDO, VO, RRB ಎಲ್ಲಾ ತರದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನೇಕ ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇಲ್ಲಿವರೆಗೆ ಕೇಳಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನ ಒಮ್ಮೆ ನೋಡೋಣ. ಮರಳಿ ಬರುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿವೆ. ಆದ್ದರಿಂದ ಈ ಎಲ್ಲಾ ಪ್ರಶ್ನೆಗಳನ್ನ ಒಂದ್ಸಲ ನೋಡ್ಕೊರಿ, ಸೈಡ್ ಅಲ್ಲಿ ಇರುತ್ತೆ. ಹೌದಾ? ನೋಡ್ರಿ, ಮೊದಲನೇ ಪ್ರಶ್ನೆ ಬಂದು, ಹೈದರ್ ಅಲಿಯು ಈ ಕೆಳಗಿನ ಯಾವ ಸ್ಥಳದಲ್ಲಿ ಆಧುನಿಕ ಶಸ್ತ್ರಾಗಾರವನ್ನು ಸ್ಥಾಪಿಸಿದನು? ಇದು KPSC ಗ್ರೂಪ್ C ಒಳಗೆ 2021ನೇ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ. ನೋಡ್ರಿ, ಆಪ್ಷನ್ A ಮೈಸೂರು, ಆಪ್ಷನ್ B ದಿಡಿಂಗಲ್, ಆಪ್ಷನ್ C ಬೆಂಗಳೂರು, ಆಪ್ಷನ್ D ಶ್ರೀರಂಗಪಟ್ಟಣ. ಯಾವ್ದ್ರಿ? ಇದಕ್ಕೆ ರೈಟ್ ಆನ್ಸರ್ ಬಂದು ಆಪ್ಷನ್ A ಮೈಸೂರು. ಹೈದರ್ ಅಲಿಯು ಈ ಕೆಳಗಿನ ಯಾವ ಸ್ಥಳದಲ್ಲಿ ಆಧುನಿಕ ಶಸ್ತ್ರಾಗಾರವನ್ನು ಸ್ಥಾಪಿಸಿದನು? ಎಲ್ಲಿ ಸ್ಥಾಪಿಸಿದಪ್ಪ ರೀ ಹೈದರ್ ಅಲಿ? ಮೈಸೂರು ಒಳಗಡೆ. ಹೌದಾ? ಇದು KPSC ಒಳಗ ಆಗೈತ್ ನೋಡ್ರಿ ಈ ಪ್ರಶ್ನೆ. ಹೌದಾ? ನೆಕ್ಸ್ಟ್ ಎರಡನೇ ಪ್ರಶ್ನೆ ಬಂದ್ ನೋಡ್ರಿ. ಎರಡನೇ ಪ್ರಶ್ನೆ ಯಾವ ರೀತಿ ಇದೆ? ಮದ್ರಾಸ್ ಒಪ್ಪಂದವು ಈ ಕೆಳಗಿನ ಯಾವ ಯುದ್ಧದೊಂದಿಗೆ ಅಂತ್ಯವಾಯಿತು? PC ಒಳಗೆ ಕೇಳ್ಯಾರ. PC ಕ್ವಶನ್ ಪೇಪರ್ 2018 ಒಳಗ ಕೇಳ್ಯಾರಿ. ಮದ್ರಾಸ್ ಒಪ್ಪಂದವು ಈ ಕೆಳಗಿನ ಯಾವ ಯುದ್ಧದೊಂದಿಗೆ ಅಂತ್ಯವಾಯಿತು? ಆಪ್ಷನ್ A ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ, ಆಪ್ಷನ್ B ಎರಡನೇ ಆಂಗ್ಲೋ ಮೈಸೂರು ಯುದ್ಧ, ಆಪ್ಷನ್ C ಮೂರನೇ ಆಂಗ್ಲೋ ಮೈಸೂರು ಯುದ್ಧ, ಆಪ್ಷನ್ D ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ. ಹೌದಾ? ಈ ಆಂಗ್ಲೋ ಮೈಸೂರು ಯುದ್ಧಗಳು 4 ಸಲ ಆಗಿದಾವ್ರಿ. ಅವು 4ಕ್ಕೂ ಕೂಡ ಒಂದೊಂದು ಒಪ್ಪಂದದೊಂದಿಗೆ ಎಲ್ಲಾ ಯುದ್ಧಗಳು ಅಂತ್ಯವಾಯಿತು. ಅವು ಎಲ್ಲಾ ಒಪ್ಪಂದಗಳು ನಿಮ್ಗೆ ಗೊತ್ತಿರಬೇಕು. ಹೌದಾ? ಮದ್ರಾಸ್ ಒಪ್ಪಂದವು ಎಷ್ಟನೇ ಒಂದು ಆಂಗ್ಲೋ ಮೈಸೂರು ಯುದ್ಧದೊಂದಿಗೆ ಅಂತ್ಯವಾಯ್ತ್ರಿ? ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದೊಂದಿಗೆ ಅಂತ್ಯವಾಯಿತು. ಮೂರನೇ ಪ್ರಶ್ನೆ ನೋಡ್ರಿ ಯಾವ ರೀತಿ ಕೇಳಿದ್ದಾರೆ ನಿಮ್ಗೆ. ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಗವರ್ನರ್ ಜನರಲ್ ಯಾರಾಗಿದ್ದರು? ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಗವರ್ನರ್ ಜನರಲ್ ಯಾರಾಗಿದ್ದರು? KPSC ಗ್ರೂಪ್ C 2016 ಒಳಗೆ ಈ ಪ್ರಶ್ನೆ 2 ಸಲ ಆಗೈತ್ರಿ. ಹೌದಾ? ನೋಡ್ರಿ, ಆಪ್ಷನ್ A ಲಾರ್ಡ್ ಕಾರ್ನ್ವಾಲಿಸ್, ಆಪ್ಷನ್ B ಲಾರ್ಡ್ ವೆಲ್ಲೆಸ್ಲಿ, ಆಪ್ಷನ್ C ಲಾರ್ಡ್ ವಿಲಿಯಂ ಬೆಂಟಿಕ್, ಆಪ್ಷನ್ D ವಾರನ್ ಹೆಸ್ಟಿಂಗ್. ಇವರೆಲ್ಲಾ ಒಂದೊಂದು ಯುದ್ಧದ ಸಮಯದಲ್ಲಿ ಗವರ್ನರ್ ಆಗಿರ್ತಕ್ಕಂಥವ್ರಿ. ಈ ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಗವರ್ನರ್ ಜನರಲ್ ಯಾರಾಗಿದ್ದರು ಅಪ್ಪ ಅಂದ್ರೆ ನಿಮ್ಗೆ ರೈಟ್ ಆನ್ಸರ್ ಬಂದ್ರಿ ಆಪ್ಷನ್ D ವಾರನ್ ಹೆಸ್ಟಿಂಗ್. ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಟೈಮ್ದಲ್ಲಿ ಯಾರು ಗವರ್ನರ್ ಜನರಲ್ ಆಗಿರಪ್ಪ ಅಂದ್ರ ವಾರನ್ ಹೆಸ್ಟಿಂಗ್. ನೆನ್ಪಿರಲಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಯಾವ ರೀತಿ ಕೇಳಿದ್ದಾರೆ. ಶ್ರೀರಂಗಪಟ್ಟಣ ಒಪ್ಪಂದವು ಟಿಪ್ಪು ಸುಲ್ತಾನ್ ಮತ್ತು ಈ ಕೆಳಗಿನ ಯಾರ ನಡುವೆ ನಡೆಯಿತು? ಶ್ರೀರಂಗಪಟ್ಟಣ ಈ ಟಿಪ್ಪು ಸುಲ್ತಾನ್ ಮತ್ತು ಇನ್ನೊಬ್ಬ ಒಬ್ಬ ಅಧಿಕಾರಿ ಜೊತೆಗೆ ಈ ಯುದ್ಧವನ್ನು ಒಪ್ಪಂದವನ್ನು ನಡೆಯಿತು ಅಂತೇಳಿ ಪ್ರಶ್ನೆ. ಇದು ಕೂಡ ಸಿವಿಲ್ ಪೊಲೀಸ್ ನಲ್ಲಿ ಕೇಳಿರ್ತಕ್ಕಂತ ಪ್ರಶ್ನೆ 2016 ಆಪ್ಷನ್ A ರಾಬರ್ಟ್ ಕ್ಲೈವ್, ಆಪ್ಷನ್ B ಕಾರ್ನ್ವಾಲಿಸ್, ಆಪ್ಷನ್ C ಡೌಲ್ಹೌಸಿ, ಆಪ್ಷನ್ D ವಾರನ್ ಹೆಸ್ಟಿಂಗ್. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ ಆಪ್ಷನ್ B ಕಾರ್ನ್ವಾಲಿಸ್, ಲಾರ್ಡ್ ಕಾರ್ನ್ವಾಲಿಸ್. ನಿಮ್ಗೆ ಇನ್ನೊಂದು ನೆನಪಿರ್ಲಿ, ಈ ಆಂಗ್ಲೋ ಮೈಸೂರು ಯುದ್ಧಗಳ ಸಂಬಂಧಪಟ್ಟಂಗ ಈ ರಾಬರ್ಟ್ ಕ್ಲೈವ್ ಇಲ್ಲಿ ಬರಲ್ರಿ. ಈ ಡೌಲ್ಹೌಸಿ, ಕಾರ್ನ್ವಾಲಿಸ್, ವಾರನ್ ಹೆಸ್ಟಿಂಗ್ ಇವ್ರ ಮೂವರೇ ಜನರಲ್ಗಳು ಇಲ್ಲಿ ಬರ್ತಕ್ಕಂಥದ್ದು ನಿಮ್ಗೆ ನೆನಪಿರಲಿ. ಹೌದಾ? 5ನೇ ಪ್ರಶ್ನೆ ನೋಡ್ರಿ. ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಟಿಪ್ಪು ಸುಲ್ತಾನನಿಂದ ಒತ್ತೆಯಾಳಾಗಿ ಇರಿಸಲ್ಪಟ್ಟ ಅವನ ಇಬ್ಬರು ಗಂಡು ಮಕ್ಕಳನ್ನು ಕಾರ್ನ್ವಾಲಿಸ್ ಸ್ವೀಕರಿಸುತ್ತಿರುವ ಐತಿಹಾಸಿಕ ಘಟನೆಯ ಚಿತ್ರಿಸಿದ ವರ್ಣಚಿತ್ರಕಾರ ಯಾರು? ನೋಡ್ರಿ, ಬ್ರಿಟಿಷರು ಯುದ್ಧದ ಒಂದು ಸೋತು ಸಲುವಾಗಿ ತನ್ನ 2 ಮಕ್ಕಳನ್ನ ಒತ್ತೆಯಾಗಿಡ್ತಾನ. ಆ ಒತ್ತೆಯಾಗಿ ಇಟ್ಟಿರ್ತಕ್ಕಂಥ ಒಂದು ದೃಶ್ಯವನ್ನು, ಚಿತ್ರವನ್ನು ಯಾರು ತೆಗ್ದಿದ್ರು ಅಂತ ಪ್ರಶ್ನೆ ಕೇಳ್ಯಾರ. KSC 2017 ಪ್ರಶ್ನೆ ಒಳಗೆ ಕೇಳ್ಯಾರ. KS ಆಪ್ಷನ್ A ಜೇಮ್ ಪ್ರಿನ್ಸೆಪ್,
ಆಪ್ಷನ್ ಬಿ ಜೇಮ್ಸ್ ರೆನೆಲ್, ಆಪ್ಷನ್ ಸಿ ಜೇಮ್ಸ್ ಥಾರ್ನ್ಹಿಲ್, ಆಪ್ಷನ್ ಡಿ ರಾಬರ್ಟ್ ಕೇರ್ ಪೋರ್ಟರ್. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ ಆಪ್ಷನ್ ಡಿ ರಾಬರ್ಟ್ ಕೇರ್ ಪೋರ್ಟರ್. ಇವನು ಏನ್ ಮಾಡಿದಪ್ಪ ಅಂದ್ರ ಟಿಪ್ಪು ಸುಲ್ತಾನ್ ತನ್ನ ಮಕ್ಕಳನ್ನು ಕಾರ್ನ್ವಾಲಿಸ್ಗೆ ಒತ್ತೆ ಇಡುವಂತ ಸಮಯದಲ್ಲಿ ಅವರ ಒಂದು ಚಿತ್ರವನ್ನು ಚಿತ್ರೀಕರಿಸಿದ್ದಾನೆ. ಹೌದಾ? ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಗವರ್ನರ್ ಜನರಲ್ ಯಾರಾಗಿದ್ದರು? ನೋಡ್ರಿ, ಮೇಲ್ಗಡೆ ಪ್ರಶ್ನೆದಲ್ಲಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಯಾರು ಗವರ್ನರ್ ಜನರಲ್ ಆಗಿದ್ರು ಅಂತ ಪ್ರಶ್ನೆ ಕೇಳ್ಯಾರ. ಈಗ ನೆಕ್ಸ್ಟ್ ಅದೇ ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಯಾರು ಗವರ್ನರ್ ಜನರಲ್ ಆಗಿದ್ದರು ಅಂತೇಳಿ PSI ಪ್ರಶ್ನೆ ಒಳಗೆ ಕೇಳ್ಯಾರ. PSI ಪ್ರಶ್ನೆ ಪತ್ರಿಕೆಯಲ್ಲಿ ಈ ಕ್ವಶನ್ ಕೇಳ್ಯಾರ 2020. ಹೌದಾ? ಇದಕ್ಕೆ ಆಪ್ಷನ್ ಎ ಲಾರ್ಡ್ ವೆಲ್ಲೆಸ್ಲಿ, ಆಪ್ಷನ್ ಬಿ ಲಾರ್ಡ್ ಕಾರ್ನ್ವಾಲಿಸ್, ಆಪ್ಷನ್ ಸಿ ಸರ್ ಜಾನ್ಸೋರ್, ಆಪ್ಷನ್ ಡಿ ವಾರನ್ ಹೆಸ್ಟಿಂಗ್. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ ಲಾರ್ಡ್ ಕಾರ್ನ್ವಾಲಿಸ್. ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಗವರ್ನರ್ ಜನರಲ್ ಆಗಿರ್ತಕ್ಕಂಥವ್ರು ಲಾರ್ಡ್ ಕಾರ್ನ್ವಾಲಿಸ್, ನೆನ್ಪಿರ್ಲಿ. ಹೌದಾ? 7ನೇ ಪ್ರಶ್ನೆ ನೋಡ್ರಿ, ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಈ ಕೆಳಗಿನ ಯಾವ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು? ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಈ ಯಾವ ಒಪ್ಪಂದಕ್ಕೆ ಸಹಿ ಹಾಕಲಾಯ್ತು ಹೇಳಿ SDA ಕ್ವಶನ್ ಪೇಪರ್ 2015 ಈ ಪ್ರಶ್ನೆ ಆಗೈತಿ. ಆಪ್ಷನ್ ಎ ಮಂಗಳೂರು ಒಪ್ಪಂದ, ಆಪ್ಷನ್ ಬಿ ಶ್ರೀರಂಗಪಟ್ಟಣ ಒಪ್ಪಂದ, ಆಪ್ಷನ್ ಸಿ ಮದ್ರಾಸ್ ಒಪ್ಪಂದ, ಆಪ್ಷನ್ ಡಿ ಅಲಹಾಬಾದ್ ಒಪ್ಪಂದ. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ ಶ್ರೀರಂಗಪಟ್ಟಣ ಒಪ್ಪಂದ. ಮೂರನೇ ಆಂಗ್ಲೋ ಮೈಸೂರು ಯಾವ್ದ್ರಿ? ಶ್ರೀರಂಗಪಟ್ಟಣ ಒಪ್ಪಂದೊಂದಿಗೆ ಕೊನೆಗೊಳ್ತೈತ್ರಿ. ಹೌದಾ? ನೆಕ್ಸ್ಟ್ ಫಸ್ಟ್ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದ, ಎರಡನೇದು ಮಂಗಳೂರು ಒಪ್ಪಂದ. ನಿಮ್ಗೆಲ್ಲ ಗೊತ್ತಿರ್ಬೇಕು. ಒಂದೊಂದ್ಸಲ ಕಾಲಾನುಕ್ರಮದಲ್ಲಿ ಕೇಳ್ತಾರ, ಇಸ್ವಿಗಳು ಕೇಳ್ತಾರ, ಯಾರ್ಯಾರ ನಡುವೆ ಅಂತ ಕೇಳ್ತಾರ, ಯಾರು ಗವರ್ನರ್ ಜನರಲ್ ಆಗಿದ್ದರು, ಯಾರು ಚಿತ್ರೀಕರಿಸಿದ್ದರು, ಎಲ್ಲವನ್ನು ಕೂಡ ಓದ್ಕೋಬೇಕಾಗಿತ್ತೆ. ನೆಕ್ಸ್ಟ್ ನಿಮಗೆ 8ನೇ ಪ್ರಶ್ನೆ ಬಂದು, 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಾಗ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಯಾರಾಗಿದ್ದರು? SDA 2018 ನಡೆದಕ್ಕಂತ ಪ್ರಶ್ನೆ ಇದು. ನೆನ್ಪಿರಲ್ರಿ, 1ನೇ ಆಂಗ್ಲೋ ಮೈಸೂರು ಯುದ್ಧ, 2ನೇ ಆಂಗ್ಲೋ ಮೈಸೂರು ಯುದ್ಧ, 3ನೇ ಆಂಗ್ಲೋ ಮೈಸೂರು ಯುದ್ಧ, 4ನೇ ಆಂಗ್ಲೋ ಮೈಸೂರು ಯುದ್ಧ, ಇವು ಯುದ್ಧ ನಡೆಯುವಾಗ ಯಾರು ಗವರ್ನರ್ ಜನರಲ್ ಆಗಿದ್ದರು ಅಂತೇಳಿ ಅನೇಕ ಬಾರಿ ಪ್ರಶ್ನೆ ಆಗಿದೆ. ಒಂದ್ಸಲ ಎಲ್ಲವನ್ನು ನೆನ್ಪಿಟ್ಕೊಂಡ್ಬಿಡ್ರಿ, ಓದ್ಕೊಂಡ್ಬಿಡ್ರಿ. ಹೌದಾ? ಮತ್ತೆ ಕೇಳೋ ಚಾನ್ಸಸ್ ಇರುತ್ತೆ. ಇದಕ್ಕೆ ಆಪ್ಷನ್ ಎ ಲಾರ್ಡ್ ಕಾರ್ನ್ವಾಲಿಸ್, ಆಪ್ಷನ್ ಬಿ ಲಾರ್ಡ್ ಡಲ್ಹೌಸಿ, ಆಪ್ಷನ್ ಸಿ ಲಾರ್ಡ್ ವೆಲ್ಲೆಸ್ಲಿ, ಆಪ್ಷನ್ ಡಿ ವಾರನ್ ಹೆಸ್ಟಿಂಗ್. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ ಆಪ್ಷನ್ ಸಿ ಲಾರ್ಡ್ ವೆಲ್ಲೆಸ್ಲಿ. 4ನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿರ್ತಕ್ಕಂಥವ್ರು ಯಾರಪ್ಪ ಅಂದ್ರ ಲಾರ್ಡ್ ವೆಲ್ಲೆಸ್ಲಿ. ನಿಮ್ಗೆ ನೆನ್ಪಿರ್ಲಿ. ಹೌದಾ? ನೆಕ್ಸ್ಟ್ 9ನೇ ಪ್ರಶ್ನೆ ರೀ, ಟಿಪ್ಪು ಸುಲ್ತಾನ್ ಯಾವ ಯುದ್ಧದಲ್ಲಿ ಮರಣ ಹೊಂದಿದ್ದನು? ನೋಡ್ರಿ, ಟಿಪ್ಪು ಸುಲ್ತಾನ್ ಯಾವ ಯುದ್ಧದಲ್ಲಿ ಮರಣ ಹೊಂದಿನು? ಇದನ್ನು PC ಮತ್ತು KSRP NHK ಅಲ್ಲಿ ಆಗಿರ್ತಕ್ಕಂಥ 2015 ಪ್ರಶ್ನೆ ಪತ್ರಿಕೆಯಲ್ಲಿ ಆಗೈತ್ರಿ ಕ್ವಶನ್. ಯಾವ ಒಂದು 1ನೇ ಆಂಗ್ಲೋ, ಆಪ್ಷನ್ ಎ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ, ಆಪ್ಷನ್ ಬಿ 2ನೇ ಆಂಗ್ಲೋ ಮೈಸೂರು ಯುದ್ಧ, ಆಪ್ಷನ್ ಸಿ 3ನೇ ಆಂಗ್ಲೋ ಮೈಸೂರು ಯುದ್ಧ, ಆಪ್ಷನ್ ಡಿ 4ನೇ ಆಂಗ್ಲೋ ಮೈಸೂರು ಯುದ್ಧ. ಯಾವ ಒಂದು ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಮರಣ ಹೊಂದಿದನು ಅಂತ ಪ್ರಶ್ನೆ ಕೇಳಾರಿ. ನಿಮ್ಗೆ ನೆನಪಿರ್ಲಿ, ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್, 4ನೇ ಆಂಗ್ಲೋ ಮೈಸೂರು ಯುದ್ಧ. 3ನೇ ಆಂಗ್ಲೋ ಮೈಸೂರು ಯುದ್ಧ ಒಳಗೆ ಆತ ಸೋಲ್ತಾನ. ಮತ್ತೇನಪ್ಪ 4ನೇ ಆಂಗ್ಲೋ ಮೈಸೂರು ಯುದ್ಧ ಒಳಗ ಆತ ಏನ್ ಮಾಡ್ತಾನಪ್ಪ ಅಂದ್ರ ಮರಣವನ್ನ ಹೊಂದುತ್ತಾನ. ನೆನ್ಪಿರ್ಲಿ. ನೆಕ್ಸ್ಟ್ 10ನೇ ಪ್ರಶ್ನೆ ನೋಡ್ರಿ, ಟಿಪ್ಪು ಸುಲ್ತಾನನಿಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿಲ್ಲ, ಯಾವುದು ತಪ್ಪಾಗಿದೆ ಅಂತ್ರಿ ಅವನಿಗೆ ಸಂಬಂಧಪಟ್ಟಂಗ KS 2020 ಕ್ವಶನ್ ಪೇಪರ್ ಅಲ್ಲಿ ಈ ಪ್ರಶ್ನೆ ಆಗಿದೆ. ಆಪ್ಷನ್ ಎ, ಆತ ಫ್ರಾನ್ಸ್ ಮತ್ತು ಟರ್ಕಿ ದೇಶಗಳ ರಾಯಭಾರಿಗಳಾಗಿ ಕಳುಹಿಸಿದನು. ಆಪ್ಷನ್ ಬಿ, ಅವನು ಚೀನಾದೊಂದಿಗೆ ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದನು. ಆಪ್ಷನ್ ಸಿ, ಅವನು ತನ್ನ ಸೈನ್ಯವನ್ನು ಯುರೋಪಿಯನ್ ಮಾದರಿಯಲ್ಲಿ ಸಂಘಟಿಸಿದನು. ಆಪ್ಷನ್ ಡಿ, ಅವನು ಶ್ರೀರಂಗಪಟ್ಟಣದಲ್ಲಿ ಸ್ವಾತಂತ್ರ್ಯ ಮರವನ್ನು ನೆಟ್ಟನು. ಇದಕ್ಕೆ ಯಾವ ಹೇಳಿಕೆ ತಪ್ಪಾಗಿದೆಯಪ್ಪ ಅಂದ್ರ ನಿಮ್ಗೆ ರೈಟ್ ಆನ್ಸರ್ ಆಪ್ಷನ್ ಬಿ, ಅವನು ಚೀನಾದೊಂದಿಗೆ ವ್ಯಾಪಾರ ಸಂಬಂಧವನ್ನು ಹೊಂದಿತ್ತಿಲ್ರಿ.
ನಿಮ್ಗೆ ಇನ್ನೊಂದು ನೆನಪಿರ್ಲಿ, ಭಾರತಕ್ಕೆ ಮೆಕ್ಕೆಜೋಳವನ್ನು ಈತ ಮೊದಲ ಬಾರಿಗೆ ಪರಿಚಯಿಸುತ್ತಾನೆ ಟಿಪ್ಪು ಸುಲ್ತಾನ್, ನೆನಪಿರ್ಲಿ. ಇನ್ನ 11ನೇ ಪ್ರಶ್ನೆ ನೋಡ್ರಿ, ಯಾವ ರೀತಿ ಕೇಳ್ಯಾರ. ಟಿಪ್ಪು ಸುಲ್ತಾನನ ಆಳ್ವಿಕೆಯಲ್ಲಿ ಮೈಸೂರು ರಾಜ್ಯವು ಸ್ಥಾಪಿಸಿದ ವಿದೇಶಗಳಲ್ಲಿ ರಾಯಭಾರ ಕಚೇರಿಗಳಲ್ಲಿ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಯಾವುದು ಸರಿಯಾಗಿದೆ? UPSC 2023ರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ. ನೋಡ್ರಿ ಯಾವ ಹೇಳಿಕೆ ಸರಿಯಾಗಿ ಟಿಪ್ಪು ಸುಲ್ತಾನ ಸಂಬಂಧಪಟ್ಟಂಗ್ರಿ. ಫಸ್ಟ್ ಒಂದು ಹೇಳಿಕೆ, ಆಧುನಿಕ ರೀತಿಯ ರಾಯಭಾರಿ ಕಚೇರಿಗಳು ವಿದೇಶಗಳಲ್ಲಿ ಸ್ಥಾಪಿಸಿದ ಮೊದಲ ಭಾರತೀಯ ದೊರೆ ಟಿಪ್ಪು ಸುಲ್ತಾನ್. ವಿದೇಶಿ ವ್ಯಾಪಾರವನ್ನು ವೃದ್ಧಿಸುವ ಮತ್ತು ನೆರೆಹೊರೆಯ ರಾಜ್ಯಗಳ ವಿರುದ್ಧ ಮಿತ್ರರನ್ನು ಗಳಿಸುವ ಈ ರಾಯಭಾರ ಕಚೇರಿಗಳ ಮುಖ್ಯ ಉದ್ದೇಶವಾಗಿತ್ತು. ಇಸ್ತಾಂಬುಲ್, ಪರ್ಷಿಯಾ ಮತ್ತು ಫ್ರಾನ್ಸ್ಗಳಲ್ಲಿ ರಾಯಭಾರಿ ಕಚೇರಿಗಳನ್ನು ಕೂಡ ಸ್ಥಾಪಿಸಲಾಗಿತ್ತು. ಈ ರಾಯಭಾರಿ ಕಚೇರಿಗಳನ್ನು ಟಿಪ್ಪು ಮತ್ತು ಯುರೋಪಿನ ಶಕ್ತಿಗಳ ನಡುವಿನ ನೇರು ಮಾತುಕತೆಗೆ ನೇರವಾದು. ಎಲ್ಲವೂ ಸರಿಯಾಗಿವೆ. 1, 2, 3, 4 ಎಲ್ಲವೂ ಸರಿಯಾಗಿವೆ. ನೆನಪಿರ್ಲಿ, ಈ ರೀತಿ UPSC ಒಳಗ 4 ಹೇಳಿಕೆಗಳನ್ನು ಕೊಟ್ಟು ಯಾವ ಸರಿಯಾಗಿದೆ ಯಾವ ತಪ್ಪು, FDಯಲ್ಲಿ ಕೂಡ ಇದೇ ತರ ಪ್ರಶ್ನೆಗಳನ್ನು ಕೇಳ್ತಾರ. ಡಿಗ್ರಿ ಲೆವೆಲ್, ಹೌದಾ, ಪದವೀಧರ ಲೆವೆಲ್ ಅವ್ರಿಗೆ ಇದೇ ತರ ಪ್ರಶ್ನೆಗಳನ್ನು ಕೇಳ್ತಾರ. ಲಾಸ್ಟ್ ಪ್ರಶ್ನೆ ಈ ಮೈಸೂರು ಆಂಗ್ಲೋ ಯುದ್ಧದ ಮೇಲೆ 12ನೇದು, ಟಿಪ್ಪು ಸುಲ್ತಾನನ ರಾಜಧಾನಿಯಾಗಿದ್ದ ಶ್ರೀರಂಗಪಟ್ಟಣವು ಯಾವ ನದಿ ತಡದಲ್ಲಿದೆ? PSI 2020ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಟಿಪ್ಪು ಸುಲ್ತಾನನ ರಾಜಧಾನಿಯಾಗಿದ್ದ ಶ್ರೀರಂಗಪಟ್ಟಣ ಯಾವ ನದಿಯ ದಡದಲ್ಲಿದೆ? ಆಪ್ಷನ್ ಎ ಕಾವೇರಿ, ಆಪ್ಷನ್ ಬಿ ಕೃಷ್ಣ, ಆಪ್ಷನ್ ಸಿ ಗೋದಾವರಿ, ಆಪ್ಷನ್ ಡಿ ತುಂಗಭದ್ರಾ. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ ಆಪ್ಷನ್ ಎ ಕಾವೇರಿ ನದಿ. ನಿಮ್ಗೆ ನೆನಪಿರ್ಲಿ, ಆಂಗ್ಲೋ ಮೈಸೂರು ಯುದ್ಧಗಳ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಯಾವುದೇ ರೀತಿ ಪ್ರಶ್ನೆ ಕೇಳಿದ್ರು ಆನ್ಸರ್ ಮಾಡ್ಲಿಕ್ಕೆ ಬರಬೇಕಾಗಿತ್ತಪ್ಪ ಅಂದ್ರ SSLC ಸಮಾಜ ಪುಸ್ತಕವನ್ನು ಓದ್ರಿ. ಪೂರ್ತಿ ಡಿಟೇಲ್ ಆಗಿ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆನೆ ಈ ಪ್ರಶ್ನೆಗಳು ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬರಂತವು ಹೆಚ್ಚು ಚಾನ್ಸಸ್ ಇದೆ. UA ಪ್ರಶ್ನೆಗಳನ್ನು ಒಳ್ಳೆ ಬರುವಂತ ಚಾನ್ಸಸ್ ಬಹಳ ಅದ, ಕೇಳ್ಯಾರ ಈಗಾಗಲೇ. ಸೊ ಒಂದ್ಸಲ ಇವು 4 ಆಂಗ್ಲೋ ಮೈಸೂರು ಯುದ್ಧಗಳನ್ನ ನೆನಪಿನಲ್ಲಿ ಇಟ್ಕೊಂಡ್ಬಿಡ್ರಿ. ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ಇದೇ ತರ ನಮ್ಮ ಬಡವರ ಕನಸು ಚಾನೆಲ್ನಲ್ಲಿ ಒಂದೊಂದು ಟಾಪಿಕ್ನ ಮೇಲೆ ಇಲ್ಲಿವರೆಗೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು ದಿನ ಒಂದು ವಿಡಿಯೋ ಕ್ಲಾಸ್ನಲ್ಲಿ ಬರ್ತಾ ಇರ್ತವೆ. ಅದಕ್ಕೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.